ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತೀರಾ, ಕರ್ನಾಟಕ ಸರ್ಕಾರಗಳು, MLAಗಳು, BBMP ನಗರ ಪಾಲಿಕೆಗಳು ಮಾಡದ ಕೆಲಸ ಒಬ್ಬ ಫಿಲಂ ಸ್ಟಾರ್ ಮಾಡುತ್ತಿದ್ದಾರೆ. ಜನಸಾಮಾನ್ಯರು ರಸ್ತೆ ಮೇಲೆ ಹೋಗಬೇಕಾದ್ರೆ ಪ್ರಾಣವನ್ನೇ ಕೈಯಲ್ಲಿಟ್ಟುಕೊಂಡು ಓಡಾಡುವ ಪರಿಸ್ಥಿತಿ ಎದುರಾಗುತ್ತಿದೆ. ನಮ್ಮ ಕರ್ನಾಟಕದ ಅತಿ ದೊಡ್ಡ ಸ್ಟಾರ್ ನಟನ ಮಗ ವಿನೋದ್ ರಾಜ್ಕುಮಾರ್. ಜನಸಾಮಾನ್ಯರು ರಸ್ತೆಯಲ್ಲಿ ತಿರುಗಾಡುವಂತಹ ಸಂದರ್ಭದಲ್ಲಿ ಯಾವುದೇ ಘಟನೆಗಳು ನಡಿಬಾರದೆಂದು ಅವರೇ ಸ್ವತಃ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ. ರಸ್ತೆ ಬದಿ ನಿಂತುಕೊಂಡು ಗುಂಡಿಯನ್ನು ಮುಚ್ಚುತ್ತಿದ್ದಾರೆ ನೋಡಿ. ಅದೆಷ್ಟೋ ಶ್ರೀಮಂತರು, ರಾಜಕಾರಣಿಗಳು, ಸಮಾಜ ಸೇವಕರು, ಅಧಿಕಾರಿಗಳು ಇದ್ದರೂ ಯಾರೂ ತಲೆ ಕೆಡಿಸಿಕೊಳ್ಳದ ಕಾಲಘಟ್ಟದಲ್ಲಿದ್ದೀವಿ. ಅದರಲ್ಲೂ ವಿನೋದ್ ರಾಜ್ಕುಮಾರ್ ಮುಂದೆ ಬಂದು ರಸ್ತೆ ಗುಂಡಿಗಳನ್ನು ಮುಚ್ಚಿ ರಸ್ತೆಗಳನ್ನು ಸರಿಪಡಿಸುತ್ತಿದ್ದಾರೆ. ಅಲ್ಲಿನ ಸ್ಥಳೀಯರು ಲೀಲಾವತಿ ರಾಜ್ಕುಮಾರ್ ಮಗ ಕರ್ನಾಟಕಕ್ಕೆ ಸಿನಿಮಾ ಮೂಲಕ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನಮ್ಮ ವಿನೋದ್ ರಾಜ್ಕುಮಾರ್ ಅವರು ನಮ್ಮ ನೆಲಮಂಗಲದಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಘಟನೆಗಳು ನಡಿಬಾರದೆಂದು ಅವರ ಆಶಯದಂತೆ ಕೆಲಸ ಮಾಡುತ್ತಿದ್ದಾರೆ. ಇದರಲ್ಲೂ ನಮ್ಮ ಸಿಲಿಕಾನ್ ಸಿಟಿ ಕರ್ನಾಟಕದಲ್ಲಂತೂ ಸಿದ್ದರಾಮಯ್ಯನವರ 5 ಗ್ಯಾರಂಟಿ ಭಾಗ್ಯಗಳಂತೆ ಇನ್ನೊಂದು ಭಾಗ್ಯ, ಗುಂಡಿ ಭಾಗ್ಯ ಕೊಟ್ಟಿದ್ದಾರೆ ನಮಗೆ. ದಿನನಿತ್ಯ ತಿರುಗಾಡುವ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಆ ಗುಂಡಿ ಭಾಗದಲ್ಲಿ ಯಾವಾಗ ಬಿದ್ದು ಸಾಯ್ತೀವೋ ಅನ್ನುವ ಸಂಕಷ್ಟದಲ್ಲೇ ದಿನನಿತ್ಯ ನಾವು ತಿರುಗಾಡುವ ಪರಿಸ್ಥಿತಿ ಎದುರಾಗಿದೆ. ಸಿದ್ದರಾಮಯ್ಯನವರೇ, ಇನ್ನು ಮೇಲಾದರೂ ನೀವು ರಸ್ತೆಗಳನ್ನು ಸರಿಪಡಿಸಿ ಅಂತ ಗೋಳಾಡುತ್ತಿದ್ದಾರೆ ಜನಸಾಮಾನ್ಯರು. ಅದರಲ್ಲೂ ದಿನನಿತ್ಯ ಗೋಳಾಡಿಕೊಂಡು ರಸ್ತೆಯಲ್ಲಿ ಹೋಗಬೇಕಾದ್ರೆ ವಿನೋದ್ ರಾಜ್ಕುಮಾರ್ ಅವರು ಬಂದು ನಮಗೆ ಗುಂಡಿಗಳನ್ನು ಮುಚ್ಚಿಸಿ ದೇವರಂತೆ ಕಾಣುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಜನಸಾಮಾನ್ಯರು.